ಮಿಸ್ಟರ್ ಬೀಸ್ಟ್ ಹತ್ರ ಎಷ್ಟೇ ದುಡ್ಡಿರ್ಲಿ, ಅವ್ನು ಯಾವಾಗ ವಿಡಿಯೋ ಮಾಡೋದನ್ನ ನಿಲ್ಲಿಸ್ತಾನೋ ಅವಾಗ ಜನರು ಅವನ ಮರೆತು ಹೋಗ್ತಾರೆ. ಅಂಬಾನಿ ಹತ್ರ ಎಷ್ಟು ದುಡ್ಡಿದೆ ಅಂತ ಹೇಳಿದ್ರೆ ಭಾರತದಲ್ಲಿರೋ ಇಡೀ ಬಡವರಿಗೆ 2 ಹೊತ್ತು ಊಟ ಹಾಕ್ಸ್ಬಹುದು. ಹಾಗಂತ ಅವ್ರು ಯಾವಾಗ ಕೆಲಸ ಮಾಡೋದನ್ನ ನಿಲ್ಲಿಸ್ತಾರೋ ಆವಾಗ ಅವ್ರ ಬಿಸ್ನೆಸ್ ಮತ್ತೆ ಅವರ ಪರ್ಸನಲ್ ವ್ಯಾಲ್ಯೂ ಕಡಿಮೆ ಆಗೋಗುತ್ತೆ. ನಿಮ್ಗೆ ಅನ್ಸ್ತಾ ಉಂಟಾ 10th ಎಕ್ಸಾಮ್ ಕ್ಲಿಯರ್ ಆದ್ಮೇಲೆ ಲೈಫ್ ಸೆಟ್ ಅಂತ? ಇಲ್ಲ 12th ಬೋರ್ಡ್ ಎಕ್ಸಾಮ್ ಕ್ಲಿಯರ್ ಆದ್ಮೇಲೆ ಲೈಫ್ ಸೆಟ್ ಆಗುತ್ತೆ ಅಂತ? ಇಲ್ಲ ಗುರು, ಲೈಫ್ ಯಾವತ್ತೂ ಸೆಟ್ ಆಗದೇ ಇಲ್ಲ. ಇನ್ ಕೆಲವರಿಗೆ ಅನ್ಸಿರುತ್ತೆ ಗ್ರಾಜುಯೇಷನ್ ಕಂಪ್ಲೀಟ್ ಮಾಡ್ಕೊಂಡು ಒಳ್ಳೆ ಕೆಲಸ ಸಿಕ್ಕಿದ್ಮೇಲಂತೂ ಲೈಫ್ ಹೆಂಗ್ ಸೆಟ್ ಆಗಲ್ಲ, ನಾವು ನೋಡ್ತೀವಿ ಪಕ್ಕ ಸೆಟ್ ಆಗುತ್ತೆ ಅಂತ. ಇಲ್ಲ ಗುರು, ನಿಜವಾಗ್ಲೂ ಲೈಫ್ ಯಾವತ್ತೂ ಸೆಟ್ ಆಗದೇ ಇಲ್ಲ. ಜಾಬ್ ಆದ್ಮೇಲೆ ನಿಮ್ ಮದ್ವೆ, ಮದ್ವೆ ಆದ್ಮೇಲೆ ನಿಮ್ ಮಕ್ಳು, ಅವ್ರ ಎಜುಕೇಶನ್, ಅವ್ರ ಜಾಬ್ ಕರಿಯರ್ ಬಗ್ಗೆ ನೋಡ್ತಾ ನೋಡ್ತಾ ನಿಮ್ ಲೈಫ್ ಕಳ್ದಿರೋದೇ ನಿಮ್ಗೆ ಗೊತ್ತಾಗಲ್ಲ. ಒಂದ್ ವೇಳೆ ಇವಾಗಿನ ಜನರೇಷನ್ ಅಲ್ಲಿ ನಿಮ್ಮ ಹತ್ರ ಬಂದು ಯಾವನಾದ್ರೂ ಇದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡು, ಇಲ್ಲ ಈ ಜಾಬ್ ಅನ್ ಮಾಡು, ಅದನ್ ಮಾಡು, ಲೈಫ್ ಫುಲ್ ಸೆಟ್ ಆಗತ್ತೆ, ಲೈಫ್ ಲಾಂಗ್ ಕೂತ್ಕೊಂಡು ತಿನ್ಬೋದು ಅಂತ ಹೇಳಿದ್ರೆ ಅದು ಈ ಕಾಲದ ದೊಡ್ಡ ಸ್ಕ್ಯಾಮ್ ಆಗಿರುತ್ತೆ. ಲೈಫ್ ಯಾವತ್ತೂ ಸೆಟ್ ಆಗಲ್ಲ ಗುರು ಪರ್ಮನೆಂಟ್ ಆಗಿ. ಲೈಫ್ ಓಡ್ತಾನೆ ಇರುತ್ತೆ, ಅದ್ರ ಜೊತೆ ನಾವು ಅಡ್ಜಸ್ಟ್ ಆಗ್ಬೇಕಾಗತ್ತೆ ಅಷ್ಟೇ.